ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಯಾವುದೋ ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿದ್ದು. ಸೊ ಕಾರಣಾಂತರಗಳಿಂದ ಅದೆಲ್ಲ ಪೋಸ್ಟ್ಪೋನ್ ಆಯಿತು. ಪೋಸ್ಟ್ ಪಾಟಮೇ ಆಯಿತು ಅಂದ್ಕೊಳ್ಳಿ. ಅದು ನೆಕ್ಸ್ಟ್ ತಿರ್ಗಾ ಪೋಸ್ಟ್ಪೋನ್ ಆಗಿ ಇನ್ನೊಂದು 2-3 ಡೇಸ್ ಮುಂದೆ ಹೋದ್ಮೇಲೆ ಅದು ವೀಡಿಯೋಗಳು ಮಾಡೋದು ಅಂದ್ಕೊಂಡಿದ್ದೀವಿ. ಸೊ ಔಟ್ಸೈಡ್ ಹೋಗ್ಬೇಕು ಅಂದ್ಕೊಂಡಿದ್ದು, ಆಗಲಿಲ್ಲ. ಸೊ ಅದರಿಂದ ಇವತ್ತು ನಮ್ಮ ಶ್ರೀಮತಿಯವರು ದೋಸೆ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಹೊತ್ತು ಈಸಿ ಆಗಿಬಿಡ್ತದೆ ಅಂದ್ಬಿಟ್ಟು ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ ಇಂಥದ್ನೇ ಮಾಡೋದು ಜಾಸ್ತಿ. ನಾವು ಮಾಡೋಕ್ಕಾಯ್ತದ ಫ್ರೆಂಡ್ಸ್? ನೀವೇ ಹೇಳಿ. ನಮಗೆ ಹೊರಗಡೆ 108 ಕೆಲಸ ಇರ್ತದೆ. ಅಗ್ರಿಮೆಂಟ್ ಅಂದ್ರೆ ಈಗ ನಮ್ಗೆ ರಿಟೈರ್ಡ್ ಲೈಫ್ ಬಂದಾಗ ಮಾಡೋಣ ಆರಾಮಾಗಿ ಕುತ್ಕೊಂಡು. ನಮ್ದು ಇನ್ನು ದುಡಿಯೋ ವಯಸ್ಸಲ್ಲಿ ಮನೇಲಿ ದೋಸೆ ಹಾಕ ನಿಂತ್ಕೊಂಡ್ರೆ ಆಯ್ತದ? ಹೇಳಿ ನೀವೇ ಹೇಳಿ ಫ್ರೆಂಡ್ಸ್. ಬೇಡ. ಏನ್ ಬೇಡ? ದೋಸೆ ಬೇಡವಾ? ಫ್ರೆಂಡ್ಸ್, ನಾನು ಫ್ಲಿಪ್ಕಾರ್ಟಿಂದ ಟಾಪ್ಗಳನ್ನ ಬುಕ್ ಮಾಡಿದೆ. ಸೊ ಅವರು 1ನೇ ತಾರೀಕು ಬರ್ತಾರೆ ಅಂತ ಮೆಸೇಜ್ ಬಂದಿತ್ತು. ನೋಡಿದ್ರೆ ಇವತ್ತೇ ಬಂದ್ಬಿಟ್ರು. ನನಗಂತೂ ಫುಲ್ ಖುಷಿ ಆಯಿತು. ಫ್ರೆಂಡ್ಸ್, ಮೀಶೋಯಿಂದ ಒಂದು 5 ಟಾಪ್ ಅಲ್ಲ 6 ಟಾಪ್ ಬುಕ್ ಮಾಡಿದರು. ಸೊ ಅದು ಸ್ಟಾರ್ಟಿಂಗು ಎಷ್ಟು 600 ಚಿಲ್ಲರೆ ಇತ್ತು. ಸೊ ಅದನ್ನು 1 ಅವರ್ ಬಿಟ್ಟು ನೋಡಿದ ತಕ್ಷಣ 700 ಚಿಲ್ಲರೆ ಆಗಿತ್ತು. ಅದಕ್ಕೆ ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ, ಚೆನ್ನಾಗಿರ್ಬೇಕು ಮೆಟೀರಿಯಲ್ ಅಂದ್ಬಿಟ್ಟು ಬುಕ್ ಮಾಡಿಸಿದ್ದು. ಇವತ್ತು 1200 ಆಗಿತ್ತು. ಇವತ್ತು 1200 ಅಂತ. ಇದು ಕ್ರಿಸ್ಮಸ್ ಆಫರ್ ಬಿಟ್ಟಿದ್ರು. ಬನ್ನಿ, ಮೀಶೋ ಅಲ್ಲ, ಫ್ಲಿಪ್ಕಾರ್ಟ್. ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. 6 ಟಾಪ್ ಬುಕ್ ಮಾಡಿದೆ. ಅದು ಒಂದಿನದ ಹಿಂದೆ ನೋಡಿದ್ದಕ್ಕೆ, ನಾನು ಇದನ್ನು ಬುಕ್ ಮಾಡೋಕ್ಕೂ ಮುಂಚೆ ನೋಡಿದ್ದಕ್ಕೆ 674 ರುಪೀಸ್ ಇತ್ತು. 74 ರುಪೀಸ್ ಇತ್ತು. ಅದ್ರ ನೆಕ್ಸ್ಟ್ ಡೇ ನೋಡಿದ್ರೆ 774 ರೂಪಾಯಿ ಇತ್ತು. ಬುಕ್ ಮಾಡಿಬಿಡೋಣ, ಚೆನ್ನಾಗೈತೆ ಅಂತೇಳಿ ಬುಕ್ ಮಾಡ್ದು. ಇವತ್ತು ನೋಡಿದ್ರೆ, ಅದು ಬಂದಿದ್ದ ದಿನ ನೋಡಿದ್ರೆ 1200 ಇತ್ತು. ನನಗಂತೂ ಫುಲ್ ಶಾಕು. ಕ್ರಿಸ್ಮಸ್ ಆಫರ್ ಬಿಟ್ಟಿದ್ರು, ಆವಾಗ ಬುಕ್ ಮಾಡಿರೋದು ನಾನು ಅಂತ ಗೊತ್ತಾಯಿತು. ನೋಡಿ ಫ್ರೆಂಡ್ಸ್, ತುಂಬ ಒಂದಕ್ಕೊಂದು ಟಾಪು ತುಂಬ ಚೆನ್ನಾಗಿರೋದು ಬಂದೈತೆ. ನನಗೆ ಅದೇ ಖುಷಿಯಾಗಿದ್ದು. ಒಂದೊಂದು ಏನಂದರೆ ಹರಿದೋಗಿರೋದು, ಲೂಸ್ ಸ್ಟಿಚ್ ಆಗಿರೋದೆಲ್ಲ ಬಂದ್ಬಿಡುತ್ತೆ ಒಂದೊಂದು ಸಲ ಬುಕ್ ಮಾಡಿದಾಗ. ನನಗೆ ಒಂದೊಂದು ಬುಕ್ ಮಾಡಿದಾಗ್ಲೇ ಆ ಥರ ಆಗ್ಬಿಟ್ಟೈತೆ. ಎಷ್ಟೊಂದು ಸಲ ನನಗೆ ತುಂಬ ಭಯ ಆಗಿತ್ತು, ಈ ಸಲ ಹೆಂಗಾಗುತ್ತೋ ಏನೋ, ಯಾವ ಬರುತ್ತೋ ಏನೋ ಅಂತ ಫುಲ್ಲು ಭಯ ಇತ್ತು. ಬಟ್ ನನಗೆ ಬಂದ ತಕ್ಷಣ ಫುಲ್ ಖುಷಿ ಆಯಿತು. ಯಾಕೆ ಅಂದರೆ ನನ್ನ ಲೈಫಲ್ಲಿ ನಾನು ಮದುವೆಗೂ ಮುಂಚೆ ಬಟ್ಟೆನೇ ಫುಲ್ಲು ತೊಗೊತಾ ಇದ್ದಿದ್ದು. ನಾನು ಬಟ್ಟೆಲೇ ಮುಳುಗೋಗ್ಬಿಡ್ತಿದ್ದೆ. ತಿಂಗ್ಳಿಗೊಂದು ಜೊತೆ ಹೊಸ ಬಟ್ಟೆ ಬೇಕೇ ಬೇಕಿತ್ತು ನನಗೆ, ಅಷ್ಟು ಹಠ ಮಾಡ್ತಿದ್ದೆ. ಬಟ್ ಮದುವೆ ಆದಮೇಲೆ ಫಸ್ಟ್ ಟೈಮು ನನಗೆ 6 ಜೊತೆ ಬಟ್ಟೆ ತೊಗೊಂಡಿರೋದು ನಾನು. ಮದುವೆಗೂ ಮುಂಚೆ ತೊಗೊತಾ ಇದ್ದೆ, ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು. ಅದು 6 ಜೊತೆ ತೊಗೊತಾ ಇದ್ದೆ. 2000 ಮೇಲೆ ಹೋಗಿಲ್ಲ ನಾನು. 2000 ಒಳಗಡೆನೆ ಒಂದೊಂದು ತೊಗೊಂಡ್ಬಿಡ್ತಾಯಿದ್ದೆ. ನನ್ನ ಮೊದಲನೇ ಮಗ ಇದ್ದಾನಲ್ಲ, ಅದನ್ನೇ ಹೇಳ್ತಾಯಿದ್ದೆ. ನನ್ನ ಮೊದಲನೇ ಮಗ ಹುಟ್ಟಿದಾಗ ತಗೊಂಡಿದ್ದು ನಾನು. ಇವಾಗಲೇ ಅಲ್ವಾ ತಗೊಂಡಿರೋದು ಇಷ್ಟೊಂದು ಅಂತ ಹೇಳ್ತಾಯಿದ್ದೆ ನಮ್ಮ ಮನೆಯವರು. ಅದಕ್ಕೆ ಹೌದು, ಇನ್ಮೇಲೆ ಬಿಡು, ಇನ್ಮೇಲೆ ಇದೇ ಥರ ಕೊಡಿಸ್ತಾ ಇರ್ತೀನಿ, ಏನು ಬೇಜಾರು ಮಾಡ್ಕೊಬೇಡ ನೀನು ಅಂತ ಹೇಳ್ತಾಯಿದ್ರು. ನೀನು ಅವಾಗೆಲ್ಲ ಕಂಟ್ರೋಲ್ ಮಾಡಿಕೊಂಡು ಖರ್ಚು ಕಮ್ಮಿ ಮಾಡಿರೋದಕ್ಕೆ ಇವಾಗ ನಾವು ಚೆನ್ನಾಗಿ ಇರೋದು ಅಂತ ಹೇಳ್ತಾಯಿದ್ರು. ಸೊ ಓಕೆ ಅಂತೇಳಿ ಟಾಪ್ಗಳನ್ನೆಲ್ಲ ಮಡಚಿಟ್ಟು ದೋಸೆ ಹಾಕ್ಕೊಟ್ಟೆ. ಬಿಸಿದು ತಿಂತಾಯಿದ್ರು. ದೋಸೆ ಎಲ್ಲ ಸಖತ್ತಾಗಿ ಮಾಡ್ತಾಳೆ, ಗರಿಗರಿಯಾಗಿ ತೆಳುವಾಗಿ ಚೆನ್ನಾಗಿ ಬಂದೈತೆ ಅಂತ ಹೇಳ್ತಾಯಿದ್ರು. ದೋಸೆ ಮಾತ್ರ ಸೂಪರಾಗಿ ಮಾಡ್ತಾಳೆ ಅಂತ ಹೇಳ್ತಾಯಿದ್ರು. ಸೊ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿದೆ, ನೀವು ಒಂದು ಸಲ ಚೆಕ್ ಮಾಡಿ. ಮಸಾಲೆ ದೋಸೆ ರೆಸಿಪಿ, ವೆಜ್ ರೆಸಿಪಿ ಅಂತ ಪ್ಲೇ ಲಿಸ್ಟು ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ಹೋಗಿ ನೋಡಬಹುದು. ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ಟಾಪು? ಚೆನ್ನಾಗಿದೆಯಾ? ನಿಮಗೂ ಏನಾದರೂ ಈ ಥರ ಆಫರಲ್ಲಿ ಯಾವತ್ತಾದರೂ ತೊಗೊಂಡಿದ್ರಾ? ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಪ್ಲೀಸ್, ದಯವಿಟ್ಟು. ನಂತರ ಇವತ್ತು ಫುಲ್ ಡೇ ನನ್ನದು ತಿರುಗಾಟನೇ ಇತ್ತು.
ಡೇ ಬೆಳಿಗ್ಗೆ ಹೆಂಗೆ ಸ್ಟಾರ್ಟ್ ಆಯಿತು ಹಂಗೆ ಅದು ಫುಲ್ಲು ನೈಟ್ವರೆಗೂ ಫುಲ್ಲು ತಿರುಗ್ತಾನೆ ಇದ್ವಿ ಇವತ್ತೆಲ್ಲ. ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಮನೆಯವ್ರು ಇಷ್ಟೊಂದು ತಿರುಗಿಸ್ತಾರೆ ಅಂತ. ದೋಸೆ ಮಾತ್ರ ಸೂಪರ್ ಆಗೈತೆ ಅಂತ ಹೇಳ್ತಾನೆ ಇದ್ರು. ಸೊ ಇವಾಗ ರೆಡಿಯಾಗಿ ಹೊರಟ ನೋಡಿ. ನಾನು ರೆಡಿನೇ ಆಗಿರಲಿಲ್ಲ, ಅದಕ್ಕೆ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಹಂಗೆ ಹೋದೋ ಅಜ್ಜಿ ಮನೇಲಿ ಸುಪ್ರಭಾತ ಸ್ಟಾರ್ಟ್ ಆಗಿತ್ತು, ಕೇಳಿಸ್ಕೊಳ್ಳಿ. ಈಗ ಎಲ್ಲ ತಗೋ ಗಂಟೆ ನೋಡಿದ್ರೆ ದೇವ್ರ ಕೊಟ್ಟಾಗ ಅದು ಮುಗಿಸ್ಬಿಟ್ಟು ಈಗ 12 ಗಂಟೆಗೆ ಹೋಗಿ ಚಿಕನ್ ತಂದ್ಕೊಟ್ಬಿಟ್ಟು ಪಲಾವ್ ಆಯ್ತಾ ಅವ್ರು ಫೋನ್ ಮಾಡ್ತಾವ್ರೆ ತಿನ್ನೋರು. ಒತ್ತಂತೆ ಅವ್ರು 12:30 ಆಯ್ತಾ 1:30 ಆಯ್ತಾ ಯಾವ ನಂಗೆ ಅರ್ಜೆಂಟಾಗಿ ಮೆಟ್ರಿಕ್ ತರೋದು ಏನಪ್ಪ ನಾಷ್ಟ ಎಲ್ಲ ಮಾಡ್ಕೊ ಬಂದ್ರೆ ಏನು ದೋಸೆ. ಎಲ್ಲರ ಮನೆಯಲ್ಲೂ ಅಜ್ಜಿದೀರು ಸ್ಟ್ರಾಂಗೆ ಅಂತ ಅನ್ಕೋತೀನಿ. ನಮ್ಮ ಮನೇಲಿ ಮಾತ್ರ ಹೆವಿ ಸ್ಟ್ರಾಂಗು ನಮ್ಮ ಅಜ್ಜಿ. ನಮ್ಮ ತಾತಂಗೆ ಬೈತಾಯಿದ್ರು, ಬೆಳಗ್ಗೆ ತಿಂಡಿ ತಿಂದೇನೆ ಚಿಕನ್ ತಂದು ಕೊಟ್ಬಿಟ್ಟು ಪಲಾವ್ ಮಾಡಿಕೊಡು ಅಂತ ಕೂತವ್ರೆ, ತಿಂಡಿ ತಿನ್ನು ಅಂತಂದರೆ ಅಂತ ಏನೋ ಬೈತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ಅದೊಂದು ಕ್ಲಿಪ್ ಇರಲಿ ಅಂತ ಮಾಡಿಕೊಂಡೆ. ಸೊ ಯಾರ್ಯಾರಿಗೆ ಸುಮಂಗಲಿ ಸಿಲ್ಕ್ ಗೊತ್ತಿಲ್ಲ ನೋಡ್ಕೊಳ್ಳಿ, ಅದೇ ಇದು ಆನಂದ್ ಬ್ರದರ್ಸು. ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು, ನಾವು ಅದೆರಡರಲ್ಲೇ ತೊಗೊಳ್ಳೋದು. ಅದೆಲ್ಲ ಬಿಟ್ಬಿಟ್ಟಿದ್ದೀವಿ ಇವಾಗ, ಬಟ್ಟೆಗೆ ಎಲ್ಲ ಜಾಸ್ತಿ ಹಾಕಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂತಾಯಿದ್ರು ನಮ್ಮ ಮನೆಯವರು. ನನಗೆ ಅದನ್ನು ಕೇಳಿನೇ ತುಂಬ ಖುಷಿ ಆಯಿತು. ಇವಾಗ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ನಾನು ಬಟ್ಟೆ ಹೊಲಿಯೋಕ್ಕೆ ಕೊಡೋದು. ಇಲ್ಲಿ ಇವರೇ ಅಂಕಲೇ ಹೊಲ್ಕೊಡೋದು. ನನಗೆ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ಫಿಟ್ಟಿಂಗ್ ಅಂತೂ ತುಂಬ ನೀಟಾಗಿರುತ್ತೆ. ನಾನು ಯಾವಾಗ್ಲೂ ಬ್ಲೌಸ್ ಹೊಲ್ಸಿದ್ರು ಅಷ್ಟೇ, ಟಾಪ್ ಹೊಲ್ಸಿದ್ರು ಅಷ್ಟೇ ಆ ಅಂಕಲ್ ಹತ್ರನೇ ಹೊಲ್ಸೋದು. ಇವ್ನು ನೋಡಿ ಕೈ ಹಿಡ್ಕೊಂಡ್ರೆ ಹಿಡ್ಕೊತಾ ಇಲ್ಲ, ಅವನೇ ಇಳಿಬೇಕಂತೇಳಿ ಸ್ಕಿಡ್ ಆಗ್ತೈತೆ ಅದು ತುಂಬ ಟೈಲ್ಸು. ಅದಕ್ಕೋಸ್ಕರ ನಿಧಾನಕ್ಕೆ ಕೂತ್ಕೊಂಡು ಇಳಿತಾ ಇದ್ದಾನೆ. ಅಲ್ಲಿ ಮೇಲ್ಗಡೆ ಬಿದ್ದುಬಿಟ್ಟ, ಅಲ್ಲೂ ಮುಟ್ಟೋಗ್ಬಿಟ್ಟೈತೆ. ಅಲ್ಲಿ ಮುಗ್ದೈತೆ. ಇನ್ನು ಎತ್ಕೊಂಡು ಓಡಾಡ್ತಾ ಇದ್ರೆ ಅದೇ ಇದರಲ್ಲಿ ಇರ್ತಾನೆ. ಸ್ವಲ್ಪ ಫ್ರೂಟ್ಸ್ ಏನಾದರೂ ತೊಗೊಡ್ತೀನಿ ತಾಳು ಅಂತೇಳಿ ಫ್ರೂಟ್ಸ್ ತೊಗೊಟ್ರು. ಅವಾಗ ತಿಂದ್ಬಿಟ್ಟು ಸೈಲೆಂಟ್ ಆದ, ಇಲ್ಲಾಂದಿದ್ರೆ ನಿಲ್ಲಿಸ್ತಾನೆ ಇರಲಿಲ್ಲ ಸೌಂಡು ಅವನು. ಆಮೇಲೆ ಬೆಳಗ್ಗೆಯಿಂದನೂ ಬೆಟ್ಟಕ್ಕೆ ಹೋಗೋಣ ಅಂತಲೇ ಇದ್ದ ನನ್ನ ಎರಡನೇ ಮಗ. ಸೊ ನಡೀರಿ ಹೋಗೋಣ ಅಂಥೇಳಿ, ಅವನ ಆಸೆ ಏನು ಬೇಡ ಅನ್ನೋದಂತೇಳಿ ಕರ್ಕೊಂಡು ಹೊರಟ್ರು ಬೆಟ್ಟಕ್ಕೆ. ಅಲ್ಲಿಂದ ಸಿಟಿಯಿಂದ ಸೀದಾ ಬೆಟ್ಟಕ್ಕೆ ಹೋದೋ. ಟಾಪ್ಗಳನ್ನೆಲ್ಲ ಹೊಲಿಯೋಕೆ ಕೊಟ್ಟಿದ್ವಲ್ಲ, ಸಂಜೆ ಬೆಟ್ಟದಿಂದ ಬರ್ಬೇಕಾದ್ರೆ ಹಂಗೆ ಈಸ್ಕೊಂಬಂದ್ಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬೆಟ್ಟದ ಹತ್ರ ಎಂಟ್ರಿ ಆದ್ವಿ. ಇಲ್ಲಿ ಈ ಅಂಕಲ್ಲು ತುಂಬ ಫೇಮಸ್ಸು ಬೆಟ್ಟದಲ್ಲಿ, ತುಂಬ ಚೆನ್ನಾಗಿ ಮಾಡ್ತಾರೆ ಲೆಮನ್ ಟೀ ಮತ್ತು ಸೋಡಾ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಸೂಪರಾಗಿರುತ್ತೆ. ನ್ಯಾಷನಲ್ ಚಾನಲ್ಲು ಮತ್ತು ನ್ಯಾಷನಲ್ ಏನು ನ್ಯೂಸ್ ಪೇಪರಲ್ಲೆಲ್ಲ ಬಂದಿದ್ದಾರೆ ಇವರು ಆ್ಯಡ್ಸು. ಇನ್ನೂ ತುಂಬ ಪೇಪರಲ್ಲೆಲ್ಲ ಬಂದಿದೆಯಂತೆ, ನನಗೆ ಗೊತ್ತಿಲ್ಲ. ಅದು ಬೋಲ್ಡ್ ಎಲ್ಲ ಅಲ್ಲಿ ಹಾಕಿದ್ದಾರೆ. ಇಲ್ಲಿ ಫೇಮಸ್ಸು ಇದು ಲೆಮನ್ ಟೀ. ಇದರಲ್ಲೆಲ್ಲ ನ್ಯೂಸಲ್ಲೆಲ್ಲ ಬಂದವರು ಇವರು, ನ್ಯೂಸು ಮತ್ತು ನ್ಯೂಸ್ ಪೇಪರಲ್ಲಿ ಸುಮಾರಲ್ಲಿ ಫೇಮಸ್. ಒಟ್ಟಿನಲ್ಲಿ ಚೆನ್ನಾಗಿ ಮಾಡ್ತಾರೆ. ನಾವು ಯಾವಾಗಲೂ ಬಂದಾಗಲೆಲ್ಲ ನಾನು ಸೋಡಾ ತೊಗೊತೀನಿ, ಅವರು ಲೆಮನ್ ಟೀ ತೊಗೋತಾರೆ. ಇವತ್ತು ಲಡ್ಡು ಎದ್ದಿದ್ನಲ್ಲ, ಲಡ್ಡುಗೋಸ್ಕರ ಸೋಡಾ ಕೊಟ್ಟರೆ ನಾನು ತೊಗೊಂಡೆ, ಅದನ್ನು ನಾನು ಕುಡಿತೀನಿ ಅಂತ ಈಸ್ಕೊಂಡ. ಸೊ ಅದು ಪ್ಲಾಸ್ಟಿಕ್ ಗ್ಲಾಸ್ ಆಗಿರೋದ್ರಿಂದ ಬೇಡ, ಚೆಲ್ಲೋಗ್ಬಿಡುತ್ತೆ ಅಂಥೇಳಿ ಅವರೇ ಗ್ಲಾಸಿನ ಲೋಟ ಕೊಟ್ಟರು. ಇಬ್ಬರೂ ಶೇರ್ ಮಾಡ್ಕೊಂಡೇ ತಿನ್ನೋದು ಕುಡಿಯೋದು ಎಲ್ಲದನ್ನು ನನ್ನ ಮಕ್ಳಿಗೆ ಹಾಗೆ ಕಲಿಸಿರೋದು ನಾನು. ಎಲ್ಲೇ ಹೋದ್ರೂ ಹೀಗೇ ಶೇರ್ ಮಾಡಿಕೊಂಡೇ ತಿನ್ನೋದು ಅವರೇ ಏನು ಕೊಟ್ರು. ಆಮೇಲೆ ಅಂಕಲ್ಗೆ ಕೇಳ್ತಾಯಿದ್ರು, ಸರ್ ಇವಾಗ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ರಲ್ಲ, ಇವಾಗ ನಿಮಗೆ ವ್ಯಾಪಾರಕ್ಕೆಲ್ಲ ಕಮ್ಮಿ ಆಗೈತೆ ಅಲ್ವಾ ಅಂತ. ಹೌದು ಸರ್, ಇವಾಗಂತೂ ತುಂಬ ಕಮ್ಮಿ ಆಗಿದೆ. ಆವಾಗ ಕೈ ಮುಗಿದ್ಬಿಡ್ತಿದ್ದೆ ನಾನು, ಸ್ವಲ್ಪ ದಾಳಿ ಮಾಡಿಕೊಡ್ತೀನಿ, ಅರ್ಜೆಂಟ್ ಮಾಡಬೇಡಿ ಅಂತ.
200-400 ನಿಂಬೆಹಣ್ಣು ಕುಯ್ತಾ ಇದ್ದೆ ದಿನಕ್ಕೆ. ಇವಾಗ ಬರೀ 50 ನಿಂಬೆಹಣ್ಣು ಕೂದ್ರೆ ಅದೇ 2 ದಿನ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ತಮ್ಮ ಮನೆಯಲ್ಲೇ ಇದ್ದ. ನನ್ನ ಮಗನಿಗೆ ಸುಸ್ಸು ಮಾಡಿಸ್ತಾ ಇದ್ದೆ ನಾನು. ಸೊ ನನ್ನ ಮನೆಯವರು ನನ್ನ ಹಿಂದೆನೇ ಇವತ್ತು ಕ್ಯಾಮ್ರಾ ಹಿಡ್ಕೊಂಡು ನೀನು ಹಿಂದೆನೇ ಓಡಾಡ್ತೀನಿ ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಬೇಡ ಅಂತ ರೇಗಿಸ್ತಾಯಿದ್ರು. ಹಾಗೇ ಆಯಿತು ಅಂದ್ಬಿಟ್ಟು ನಾನು ನಕ್ಬಿಟ್ಟು ಸುಮ್ಮನೆ ಆದೆ. ನನ್ನ ಮಕ್ಳಿಗೆ 2 ಟೀ ಶರ್ಟ್ ತಂದಿದ್ನಲ್ಲ, ಅದನ್ನು ನನ್ನ ತಮ್ಮನಿಗೆ ತೋರಿಸ್ತಾ ಇದ್ದೆ. ನೋಡಿ ಇದೆ ತಿರ್ಗಾ ನೈಟಲ್ಲಿ ಇನ್ನೂ ಹೊಲ್ದಿಲ್ಲ ಅಂತಂದರು ಅಂಕಲು. ಅದಕ್ಕೇ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬಿಟ್ಟು ಪೂಜೆ ಸಾಮಾನೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಮಾರ್ಕೆಟ್ ಒಳಗಡೆ ಪೂಜೆ ಅಂಗಡಿಗಳಿರುತ್ತಲ್ಲ, ಅಲ್ಲಿ ತುಂಬ ಕಮ್ಮಿ ಬೆಲೆಗೆ ಒಳ್ಳೊಳ್ಳೆ ಕ್ವಾಲಿಟಿ ಇರೋ ಪೂಜೆ ಸಾಮಾನುಗಳು ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮಾರ್ಕೆಟಲ್ಲೇ ತೊಗೊಳ್ಳೋದು, ಯಾವಾಗ ಬಂದ್ರೂ ಅಷ್ಟೇ. ಬಂದಾಗ ಈ ಸೈಡ್ ಬಂದಾಗ ತೊಗೊಂಡು ಮಡಿಕೊಬಿಡ್ತೀನಿ. ಇಲ್ಲಾಂದರೆ ನಾನು ಇಲ್ಲಿ ಯಾಕೆ ಹೆದರ್ಕೊಂಡೆ ಅಂದರೆ ಅಲ್ಲಿ ಹೂವು ಅಂತ ಕಿರ್ಚ್ಕೊಬಿಟ್ರು. ನಾನು ಹೆದರ್ಕೊಬಿಟ್ಟೆ. ನನ್ನ ಮನೆಯವರು ನನ್ನ ಮಗ ನಗ್ತಾಯಿದ್ರು. ನೋಡಿ ಈ ಅಂಗಡಿಗೆ ನಾನು ಯಾವಾಗಲೂ ಬರೋದು, ಇಲ್ಲೇ ನಾನು ಯಾವಾಗಲೂ ಮನೆಗೆ ಪೂಜೆ ಸಾಮಾನೆಲ್ಲ ತಗೊಳ್ಳೋದು. ತುಂಬ ಚೆನ್ನಾಗಿ ಕೊಡ್ತಾರೆ ಎಲ್ಲದೂ ಅಷ್ಟೇ. ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ. ನಾನು ರೆಗ್ಯುಲರಾಗಿ 9 ಇಯರ್ಸಿಂದನೂ ನನ್ನ ಮದುವೆ ಆದಾಗಿಂದನೂ ನಾನು ಇಲ್ಲೇ ತಗೊಳ್ಳೋದು. ಎಲ್ಲ ನನ್ನ ಮದುವೆ ಆದಮೇಲೆ ಕಲ್ತಿದ್ದು ಇದನ್ನೆಲ್ಲ ತೊಗೊಳಕ್ಕೆ. ನನ್ನ ಮದುವೆ ಅದು ಮುಂಚೆ ನಮ್ಮ ಹತ್ರನೇ ಇದೆಲ್ಲ ನಾನು ತಗೊಂಡೋಳೆ ಅಲ್ಲ. ಮದುವೆ ಆದಮೇಲೆ ನಮ್ಮ ಅತ್ತೆ ಇನ್ಯಾವಾಗ ಕಲಿಯೋದು ಎಲ್ಲ ನಿಮ್ಮದೇ ಜವಾಬ್ದಾರಿ ಅಂತ ಬಿಟ್ಬಿಟ್ರು. ನಮ್ಮ ಅತ್ತೆ ಬಿಟ್ಟಾದ್ಮೇಲೆ ನನ್ನ ಮದುವೆ ಆದಮೇಲೆ ಬಿಟ್ಬಿಟ್ರು ಅವರು. ನಮ್ಮ ಮದುವೆ ಆದಾಗಿಂದ ನಂದೇ ಎಲ್ಲ. ಆಮೇಲೆ ಅದ್ರ ನಂತರ ಕಾಂಪ್ಲೆಕ್ಸ್ ಎದುರುಗಡೆನೇ ಸ್ವಲ್ಪ ಒಂದು ಲಿಪ್ಸ್ಟಿಕ್ ತೊಗೊಳ್ಳೋಣ ಅಂಥೇಳಿ ಹೋದೆ. ಮಾತ್ರ ಹೆವಿ ರೇಟ್ ಇತ್ತು. ಇನ್ನೇನು ಮಾಡೋದು, ಅರ್ಜೆಂಟ್ ಇತ್ತು. ಇವತ್ತು ಲಿಪ್ಸ್ಟಿಕ್ ಖಾಲಿ ಆಗಿಬಿಟ್ಟಿತ್ತು ಅಂತೇಳಿ ತೊಗೊಂಡೆ ಒಂದು ಲಿಪ್ಸ್ಟಿಕ್ಕು. ಲ್ಯಾಕ್ಮಿ ತೊಗೊಂಡೆ. ನನಗೆ ಅಷ್ಟೊಂದು ರೇಟಲ್ಲಿ ಮನಸ್ಸಿಗೆ ಯಾಕೋ ಕಳವಳ ಆಯ್ತಾಯಿತ್ತು. ತುಂಬ ಜಾಸ್ತಿ ಕೊಟ್ಬಿಟ್ಟೆ ನಾನು ಲಿಪ್ಸ್ಟಿಕ್ಕಿಗೆ ಅಂತ. ಲ್ಯಾಕ್ಮಿ ಅಲ್ಲಿ ಬೆಲೆನೇ ಒಂದಿತ್ತು, ಅವನು ಹೇಳ್ತಿದ್ದಿದ್ದೇ ಒಂದಿತ್ತು. ನಾನು ಅದಕ್ಕೆ ಇನ್ನೇನು ಮಾಡೋದು, ಇಟ್ಸ್ ಓಕೆ, ಇವತ್ತು ಒಂದು ತಗೊಬಿಡೋಣ, ಆಮೇಲೆ ಬೇಕಾದ್ರೆ ಮುಂದಕ್ಕೆ ನೋಡೋಣ ಅಂಥೇಳಿ ಒಂದನ್ನು ತೊಗೊಂಡು ಬಂದಾದಮೇಲೆ ಮನೆ ಹತ್ರನೇ ನಮ್ಮದು ಪಾರ್ಲರ್ ಇದೆ. ನಮ್ಮದಲ್ಲ, ಸಾರಿ, ರೆಗ್ಯುಲರ್ ಪಾರ್ಲರ್ ಇದೆ. ಸೊ ಅದಕ್ಕೆ ಹೋಗ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡು ಅದು ನೋಡಿ ಡೋರು ನಾನು ಒಳಗಡೆಗೆ ತಳ್ತಾ ಇದ್ದೀನಿ, ಹೊರ್ಗಡೆಗೆ ತೆಗಿಬೇಕು, ನನಗೆ ತೆಗಿಯೋಕ್ಕೆ ಆಗ್ತಾಯಿರಲಿಲ್ಲ. ಅಷ್ಟೊಂದು ವೀಕ್ ಇದ್ದೀನಿ ನಾನು. ನಮ್ಮ ಮನೆಯವ್ರು ನಗ್ತಾಯಿದ್ರು. ನಂತರ ಮುಗಿಸ್ಕೊಂಡು ಬಂದೆ. ಅಲ್ಲಿ ಫೋನ್ಪೇ ಮಾಡೋಕ್ಕೆ ಮೊಬೈಲ್ನೇ ಮರ್ತೋಗಿದ್ದೀನಿ. ಅದಕ್ಕೆ ಮೊಬೈಲ್ ಕೊಡಿ, ನಾನು ಫೋನ್ಪೇ ಮಾಡ್ತೀನಿ ಅಂತೇಳಿ ಮೊಬೈಲ್ ಇಸ್ಕೊಂಡು ಹೋಗ್ಬಿಟ್ಟು ಪೇ ಮಾಡಿ ಮತ್ತೆ ಬಂದೆ. ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಐಬ್ರೋ. ನೋಡಿ ಇವಾಗ ಗೊತ್ತಾಗಲ್ಲ, ಬೆಳಗ್ಗೆ ಗೊತ್ತಾಗುತ್ತೆ, ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ನೋಡಿ ಇವಾಗ ಸ್ಟಿಚ್ ಹಾಕಿಸ್ಕೊಂಡು ಬಂದಿದ್ನಲ್ಲ, ಹಾಕಿ ನೋಡ್ತಾ ಇದೆ ಯಾವ್ದು ಚೆನ್ನಾಗಿ ಕಾಣಿಸ್ತೈತೆ ಅಂತ. ನಮ್ಮ ಮನೆಯವ್ರು ಲೆಗ್ಗಿನ್ಸ್ ಕೂಡ ತಗೊಟ್ರು. ನನಗೆ ಅಷ್ಟು ಕಾಸ್ಟ್ಲಿ ಲೆಗ್ಗಿನ್ಸ್ ಎಲ್ಲ ಇಷ್ಟನೇ ಹಾಕೊಳ್ಳೋಕ್ಕೆ, ಬಟ್ ಇವಾಗಿನ ಸಿಚುವೇಶನಲ್ಲಿ ಬೇಡ ಅಂತಿದ್ದೆ. ಇನ್ಯಾವಾಗ ಹಾಕೋತೀಯ ತಗೋ ಅಂತೇಳಿ. 2023ಯ ಕೊನೆಯ ದಿನದ ವಿಡಿಯೋ, ನಮ್ಮ ದಿನಚರಿ, ನಮ್ಮ ಭಾನುವಾರದ ಒಕೇಶನ್ ಫುಲ್ ವಿಡಿಯೋ ಅಲ್ಲಿ ತೋರಿಸಿದೀವಿ. ಸೊ ಫ್ರೆಂಡ್ಸ್, ಅದೇ ಕೊನೆಯಲ್ಲಿ ತೋರಿಸ್ಲಿಲ್ಲ, ಅಜ್ಜಿ ಮನೆಗೆ ಹೋಗಿದ್ ವಿಡಿಯೋ ಮಾಡ್ಲಿಲ್ಲ ಅಲ್ವಾ. ಅಜ್ಜಿ ಮನೆಗೆ ಹೋಗಿ ಊಟ ಅಲ್ಲಿ ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡು ಬಂದು ಈಗ ಜಸ್ಟ್ ಬಂದು ಪಕೋಡ ತಿಂತವ್ರೆ. ನಾನು ಬ್ಲಾಗ್ ಎಂಡ್ ಮಾಡೋಣ ಅಂತ ತಕ್ಕೊಂಡೆ. ಸೊ ಫ್ರೆಂಡ್ಸ್, ಹೇಗಿತ್ತು ಲಾಸ್ಟ್ ನಾಳೆ 2023ಯ ಕೊನೆಯ ದಿನ. ಸರಿ ಆಯ್ತು, ಕೊನೆಯ ವಿಡಿಯೋ, ಈ ವರ್ಷದ ಕೊನೆಯ ವಿಡಿಯೋ. ನಾಳೆಯಿಂದ ಬರುತ್ತೆ ಹೊಸ ವಿಡಿಯೋ, ಹೊಸ ವರ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಹೇಗಿತ್ತು ಈ ವಿಡಿಯೋ ಕಮೆಂಟ್ ಮಾಡಿ. ಹಾಗೆ ಏನಾಯ್ತು? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು, ಮತ್ತೆ ಮುಂದೆ ನಾವು ಯಾವ ರೀತಿ ವಿಡಿಯೋ ಮಾಡಬೇಕು, ಮತ್ತೆ ನಾವು ಮಾಡಿರೋ ಒಂದೊಂದು ವಿಡಿಯೋಗೆ ಲೈಕ್ ಕೊಡಿ, ಮತ್ತೆ ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಒಂದು ಸಜೆಷನ್ ಕೊಡಿ ನಿಮ್ಮ ಕಡೆಯಿಂದ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ. ಸೊ
ಈ ವರ್ಷದ 2023ಗೆ ಬಾಯ್ ಹೇಳೋಣ. ಸೊ 2024 ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನಮ್ಮದು ಹೊಸ ಒಂದು ಜೀವನನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ಲರೂ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೇಳಿ ಮಾತಾಡಿ. ಏನು ಭಾಷಣ ಬಿಗಿ ಅಂದ್ರೆ ಇಷ್ಟುದ್ದ ಬಿಗಿತಾರೆ. ಸೊ ಫ್ರೆಂಡ್ಸ್, ನಾವು ಮಾತಾಡಿರೋದ್ರಲ್ಲಿ ಎಲ್ಲಾರು ಸಣ್ಣ ಪುಟ್ಟ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಅಷ್ಟೊಂದು ಪರ್ಫೆಕ್ಟ್ ಆಗಿ ಮಾತಾಡಕ್ ಬರಲ್ಲ, ಹಂಗೆ ನ್ಯಾಚುರಲ್ ಆಗಿ ಮಾತಾಡ್ತೀವಿ. ನಾವ್ So, ಯಾವ್ದೇ ಹೆಂಗಿದೀವಿ ಹಂಗೆ ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು ಐಡಿಯಾ ಎಲ್ಲ ಉಪಯೋಗಿಸಿ ಮಾತಾಡಲ್ಲ. ಕ್ಯಾಮ್ರಾ ಆನ್ ಮಾಡ್ಕೋತೀವಿ, ಮನ್ಸಿಗೆ ಡೈರೆಕ್ಟ್ ಆಗಿ ಬಂದಿದ್ ಮಾತಾಡ್ತಾ ಇರ್ತೀವಿ. ಅದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏನಾದ್ರು ತಪ್ಪಿದ್ರೆ ನಿಮ್ ಮನಸ್ಸಿಗೆ ಏನಾದ್ರು ಬೇಜಾರಾದ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಎಲ್ರು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆ ಧನ್ಯವಾದಗಳು. ಬಾಯ್ ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.